ಇಲ್ಲಿ ಬುಲೆಟ್ ಬರ್ತದೆ. ಸೊ ಗೈಸ್ ವ್ಯಾಕ್ಯೂಮ್ ಕ್ಲೀನರ್, ಗೈಸ್ ಇದು ವೋಶರ್ದು ವ್ಯಾಕ್ಯೂಮ್ ಕ್ಲೀನರ್ ಇಸ್ ಗಾನ್ ನಾವು. ನಂಗೆ ಗೊತ್ತಿಲ್ಲಮ್ಮ, ಸಾರಿ. ಕಾರ್ ಅರೇಂಜ್ ಮಾಡ್ತೀನಿ, ಲೈಕ್ ನಿಲ್ಲಿಸ್ತಾ ಇದ್ದೀನಿ. ಹಾಯ್ ಹಲೋ, ದಿಸ್ ಇಸ್ ಮಧು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ಬ್ಯಾಕ್ ಪ್ಯಾಕರ್. ಲೈಕ್ ನಾಳೆ ಹಬ್ಬ ಇರೋದು, ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀವಿ. ಆ್ಯಂಡ್ ಒಂದು ಅನ್ಬಾಕ್ಸ್ ಮಾಡಬೇಕಾಯ್ತು, ಒಂದು ಬಾಕ್ಸ್ ಅನ್ಬಾಕ್ಸ್ ಮಾಡಬೇಕಾಯ್ತು. ಸೊ ಜಸ್ಟ್ ಅನ್ಬಾಕ್ಸಿಂಗ್ ರಿವ್ಯೂ ವಿಡಿಯೋ. ಪ್ರಾಡಕ್ಟ್ ಇಸ್ ದಿಸ್ ಕಾರ್ಗೆ ವ್ಯಾಕ್ಯೂಮ್ ಕ್ಲೀನರ್. ಅಮೆಝಾನ್ದು ಇದ್ದಿತ್ತಲ್ಲ, ಲೈಕ್ ಸೇಲ್ ನಡೀತಿತ್ತಲ್ಲ, ಅದಕ್ಕೆ ತಗೊಂಡೆ. ಆಮೇಲೆ ಇನ್ನೊಂದು ಮೈಕ್ ಒಂದು ಆರ್ಡ್ರ್ ಮಾಡಿದ್ದೀನಿ, ಅದು ಒಂದು ಬರ್ತಿದೆ. ಚಲೋ, ಲೆಟ್ಸ್ ಅನ್ಬಾಕ್ಸ್ ಇಟ್ ಆ್ಯಂಡ್ ನೋಡೋಣ ಏನಾಗುತ್ತೋ. ಇದು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ, ಮೀನ್ ಕಟ್ ಮಾಡಿಟ್ಟಿದ್ದೀನಿ ಎಲ್ಲ. ಈಗ ದ ಪೈಪ್ ಟು ಕ್ಲೀನ್ ಆ್ಯಂಡ್ ಇದೊಂದು ಕ್ಲೀನ್ ಮಾಡೋಕ್ಕೆ ಗೆಟ್ ಏರ್ ಏನಂತಾರೆ, ಕಾರ್ ಟೈರ್ ಇನ್ಫ್ಲೇಟರ್ ಪ್ಲಸ್ ವ್ಯಾಕ್ಯೂಮ್ ಕ್ಲೀನರ್ ಇದು. ಸೊ ಕಾರ್ ಟೈರ್ ಇನ್ಫ್ಲೇಟರ್ ಆ್ಯಂಡ್ ಹಿಯರ್ ಇಸ್ ದ ವ್ಯಾಕ್ಯೂಮ್ ಕ್ಲೀನರ್. ವ್ಯಾಕ್ಯೂಮ್ ಕ್ಲೀನರ್ ಆ್ಯಂಡ್ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫ್ಯೂಸ್ ಒಂದಿದೆ. ಎಕ್ಸ್ಟ್ರಾ ಫ್ಯೂಸ್ ಇದು ಫುಟ್ಬಾಲು ವಾಲಿಬಾಲ್ಗೆ ಏನಾದರೂ ಏರ್ ಪಂಪ್ ಮಾಡಬೇಕಂದ್ರೆ ಅದು. ಆ್ಯಂಡ್ ಯು ಗೆಟ್ ಪರ್ಫ್ಯೂಮ್. ವಾಟ್ ಇಸ್ ಇಟ್? ನಾಟ್ ಪರ್ಫ್ಯೂಮ್, ಅದು ಹ್ಯಾಂಗ್ ಮಾಡ್ತಾರಲ್ಲ ಅದೊಂದು. ಜಸ್ಟ್ So guys, this is Woscher company's 2-in-1 car tire inflator and vacuum cleaner. So this vacuum cleaner comes with this cord. ಇದು ನೀವು ಕಾರಲ್ಲೇ ಡೈರೆಕ್ಟಲ್ಲಿ ಹಾಕೋಬೋದು. ಆ್ಯಂಡ್ ಕಾರ್ ಸ್ಟಾರ್ಟ್ ಮಾಡಿ ಹಾಕೊಳ್ಳಿ, ಬಿಕಾಸ್ ಬ್ಯಾಟ್ರಿ ಡ್ರೈನ್ ಆಗೋ ಚಾನ್ಸಸ್ ಇದೆ. ಸೊ ಚಲೋ, ಲೆಟ್ಸ್ ಗೋ ಕ್ಲೀನ್ ದ ಕಾರ್. ಸೊ ಗೈಸ್, ಇದು ವ್ಯಾಕ್ಯೂಮ್ ಕ್ಲೀನರ್ದು ಆಯಿತು. ಆ್ಯಂಡ್ ಈಗ ಲೆಟ್ಸ್ ಗೋ ಕ್ಲೀನ್ ದ ಕಾರ್. ನೋಡೋಣ, ಲೆಟ್ಸ್ ಸಿ ಹೌ ಇಟ್ ಈಸ್ ವರ್ಕಿಂಗ್ ಆ್ಯಂಡ್ ಆಲ್. ಅಲ್ಲಿ ಹೋಗಿ ನೋಡಿ. ಚಲೋ, ಕಾರ್ ಅರೇಂಜ್ ಮಾಡ್ತೀನಿ, ಲೈಕ್ ನಿಲ್ಲಿಸ್ತಾ ಇದ್ದೀನಿ. ನಮ್ಮ ಕಾರಲ್ಲಿದೆ ಆ್ಯಂಡ್ ಲಿಫ್ಟ್ ಇಲ್ಲಿ. ಪ್ಲಸ್ ಸ್ವಲ್ಪ ಏನು ಬಿಸಿ ಗೊತ್ತಾ, ಸರಿ ಬಿಸಿ ಹೊಡಿತಿದೆ. ಈಗ ಇದನ್ನು ಟೆಸ್ಟಿಂಗ್ ಮಾಡೋ ಪ್ರಾಸೆಸ್ಸಲ್ಲಿ ಚಲೋ, ಲೆಟ್ಸ್ ಕ್ಲೀನ್ ಆರ್ ಕಾರ್ ಫಸ್ಟ್ ಅದನ್ನು ಕ್ಲೀನ್ ಮಾಡಿ ದೆನ್ ಇನೋವಾ. ಆ್ಯಕ್ಚುಲಿ ನೆಕ್ಸ್ಟ್ ಇನೋವಾ. ಇಷ್ಟು ಡಸ್ಟ್ ಇದೆ, ಮೀನ್ಸ್ ಇದನ್ನು ಕ್ಲೀನ್ ಮಾಡಲ್ಲ, ಇದನ್ನೇ ಓದಿದ್ರೆ ಆಯಿತು. ಇದನ್ನೇ ಹಿಂಗೆ ಬಿಸಾಕೋದು, ಇದನ್ನು ಕ್ಲೀನ್ ಮಾಡಬೇಕು ಬೇಸಿಕಲಿ. ಸೊ ನೋಡಲ್ವಾ ಎಷ್ಟು ಕ್ಲೀನ್ ಆಗುತ್ತೆ ಇದರಲ್ಲಿ. ಆ್ಯಂಡ್ ಕೇಬಲ್ ಈಸ್ ಅರೌಂಡ್ 10 feet ಐ ಗೆಸ್. 10 feet ಲೆಂತ್ ಬರ್ತದೆ, ಸಾಕು ಕಾರ್ ಹಿಂದ್ಗಡೆ ಗಂಟ. ಚಲೋ, ಲೆಟ್ಸ್ ಸ್ಟಾರ್ಟ್ ದ ಪ್ರೊಸೆಸ್. ಕೇಬಲ್ 10 feet ಇಲ್ಲ, ಐ ಗೆಸ್ 5 feet ಇದೆ ಅಷ್ಟೇ. ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಷನ್. ಆ್ಯಂಡ್ ಕಾರ್ ಸ್ಟಾರ್ಟಲ್ಲಿ ಇರಲಿ. ಐ ಮೀನ್ ಯು ಕ್ಯಾನ್ ಯೂಸ್ ಫಾರ್ 5-10 minutes ಬಟ್ ನಾಟ್ ಮೋರ್ ದೆನ್ ದ್ಯಾಟ್. ಚಲೋ, ಲೆಟ್ಸ್ ಸ್ಟಾರ್ಟ್ ಆಯಿತು.
ದಿಸ್ ಬೇಸಿಕಲಿ ಇದು ಲೈಕ್ ಉಜ್ಜಿ ಎಳ್ಕೊಳುತ್ತಂತೆ. ಓಕೆ, ಆಲ್ಮೋಸ್ಟ್ ಅಟ್ಲೀಸ್ಟ್ ಇಷ್ಟು ಕ್ಲೀನ್ ಆದರೆ ಸಾಕು ನನಗೆ. ಇಷ್ಟು ಕ್ಲೀನ್ ಆದರೆ ಸಾಕು. ಆ್ಯಂಡ್ ಇದು ಎಲ್ಲ ಇಲ್ಲಿ ಇದ್ರೊಳಗಡೆ ಸೇರ್ಕೊಂಡಿದ್ದೆಲ್ಲ. ನೆಕ್ಸ್ಟ್ ದಿಸ್ ಪೈಪ, ಯು ಗೆಟ್ ಎ ಟಾರ್ಚ್ ಹಿಯರ್. ಟಾರ್ಚ್ ಬೇಕಾಗಿಲ್ಲ. ಈಗ ಪೈಪಲ್ಲ ಆನ್ ಮಾಡೋದು, ಹೇಳ್ಕೊಂಬರೋದು. ಸೊ ಗೈಸ್, ಇದನ್ನು ನಂಗೆ ಗೊತ್ತಿಲ್ಲಮ್ಮ, ಸಾರಿ. ಹಾಂ, ಈ ಡಸ್ಟ್ನ ಕ್ಲೀನ್ ಮಾಡೋದು ಈಸಿ. ಪ್ರೆಸ್ ಮಾಡೋದು, ಬಿಚ್ಕೊಳೋದು. ಓಕೆ, ಸೊ ಇದು ಹಿಂಗೆ ಬರುತ್ತೆ. ಇದು ವಿತ್ ಏರ್ ಫಿಲ್ಟರ್. ಪ್ಲೀಸ್ ರಿಮೂವ್ ದಿಸ್ ಮಮ್ಮ. ಬಿಚ್ಚದ ಬೆಳೆ. ಹಾಂ, ಈ ಡಸ್ಟ್ ನಂಗೆ ಎದ್ದು ಬಿಸಾಕೋದು. ಇದಾದಮೇಲೆ ಏರ್ ಫಿಲ್ಟರ್. ತಿರ್ಗಾ ಕ್ಲೀನ್ ಮಾಡ್ಕೊಂಡು ಹಾಕೊಬೇಕು. ಹಾಕೋಣದು ಈಸ್ ವೆರಿ ಸಿಂಪಲ್. ಈಗ ಪ್ರೆಸ್ ಮಾಡಿದ್ರೆ ಆಯಿತು. ಆಗೋಯ್ತು. ಹಾಗೆ ಹೋಗೋದು. ಇದು ಟೈರ್ ಇನ್ಫ್ಲೇಟರ್ ಸಿಗುತ್ತೆ, ಇದು ಟೆಸ್ಟ್ ಮಾಡಿ ನೋಡ್ಬಿಡಿ ನಾನು. ಬನ್ನಿ, ಯು ಪುಟ್ ದಿಸ್ ಟೈರ್ ಇನ್ಫ್ಲೇಟರ್ ಹಿಯರ್. ಸೊ ಹಿಂಗಾಗಿ ಪ್ರೆಸ್ ಮಾಡೋದು. ಆ್ಯಂಡ್ ಇಲ್ಲಿನೂ ಹಿಂಗಾಗಿ ಪ್ರೆಸ್ ಮಾಡೋದು. ಗೈಸ್, ಇದು ವೋಶರ್ದು ವ್ಯಾಕ್ಯೂಮ್ ಕ್ಲೀನರ್ ಇಸ್ ಗಾನ್ ನಾವು. ಹಾಗಾಗುತ್ತೆ ಇದು. ತಿರ್ಗಾ ನಾನು ಇವಾಗ ರಿಪೇರ್ ಮಾಡ್ಕೊತ್ಕೋಬೇಕು. ಈಗ ಇದಕ್ಕೆ ವೋಶರ್ ನಾಟ್ ರೆಕಮೆಂಡೆಡ್. ಒಂದು ಸೈಡು ಆಗಿಲ್ಲ ಇನ್ನು. ರಾಮ, ಇವಾಗ ಹೋಗಿ ಮ್ಯಾನ್ಯಲಾಗಿ ಎಷ್ಟು ಬ್ರಷಲ್ಲಿ ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕು. ಏರ್ ಕಂಪ್ರೆಸರ್ ಚೆಕ್ ಮಾಡ್ತಿದ್ವಲ್ಲ, ಏರ್ ಕಂಪ್ರೆಸರ್ ಚೆಕ್ ಮಾಡ್ತಾ ಆಫ್ ಆಗೋಯ್ತು. ಅಮೆಝಾನಲ್ಲಿ ಡೆಲಿವರಿ ಡೇಟ್ ಬೇರೆ ಆಗೋಯ್ತು. 1 ವೀಕ್ ಆಯ್ತು ತಗೊಂಡು. ಅದನ್ನು ಅನ್ಬಾಕ್ಸ್ ಮಾಡಿದ್ದಿಲ್ಲ, ಏನು ಮಾಡಿದ್ದಿಲ್ಲ. ಇದೇ ಗತಿ ಇವಾಗ. ಚಲ ಎಂಥದ್ದು ಮಾಡೋಕ್ಕೂತಾಗಲ್ಲ. ಕ್ಲೀನ್ ಮಾಡಿ ಅದನ್ನು ಕ್ಲೀನ್ ಮಾಡ್ಬೇಕು ಇವಾಗ. ಸಯ್ಯ, ಮೂರು ಕಾರ್ನ ಹೆಂಗೆ ಕ್ಲೀನ್ ಮಾಡೋದು ಅಂದರೆ ಫೈನ್. ಚಲ ಈಗ ಆ್ಯಕ್ಚುಲಿ ಇಟ್ ವಾಸ್ 2100 ವಾಷರ್ ಕ್ಲೀನರ್ದು, ವ್ಯಾಕ್ಯೂಮ್ ಕ್ಲೀನರ್ದು. 2100 ಗಾನ್. ಅದು ಇವಾಗ ರಿಪೇರ್ ಆಗ್ತದೋ ಇಲ್ಲ ಗೊತ್ತಿಲ್ಲ. ರಿಪೇರ್ ಆದರೆ ಸರಿ, ಆಗಿಲ್ಲ ಅಂದರೆ ಏನು ಮಾಡೋದು ನೋಡುವ. ಓಕೆ, ಐ ವಿಲ್ ಮೀಟ್ ಯು ಆಫ್ಟರ್ ಕ್ಲೀನಿಂಗ್. ಸೊ ಗೈಸ್, ಇದು ಫ್ಯೂಸ್ ಹೋಗಿದೆ. ಚೇಂಜಿಂಗ್ ದ ಫ್ಯೂಸ್. ಎಕ್ಸ್ಟ್ರಾ ಒಂದು ಕೊಟ್ಟಿರ್ತಾರೆ ಬಾಕ್ಸಲ್ಲಿ. ಸೊ ಈ ಅಡಾಪ್ಟ್ರಲ್ಲಿ ಫ್ಯೂಸ್ ಹೋಗಿರೋದು. ಈ ನೋಡೋಣ, ಇದು ಸುಟ್ಟೋದ್ರೆ ಅಷ್ಟೇ, ಏನು ಕೆಲಸ ಇಲ್ಲ, ಮುಗೀತು. ಇದು ಫ್ಯೂಸ್ ಚೇಂಜ್ ಮಾಡೋದು ಸಿಂಪಲ್ ಇದೆ. ಇದು ಜಸ್ಟ್ ರಿಮೂವ್ ದಿಸ್ ಸ್ಕ್ರೂ. ಆ ಥ್ರೆಡ್ ಸ್ಕ್ರೂನ ಬಿಚ್ಚಿದ್ರೆ ಇದೆ ಫ್ಯೂಸ್. ಸೊ ಲೆಟ್ಸ್ ಟ್ರೈ ಅಗೇನ್. ಇದು ಟೈರ್ ಇನ್ಫ್ಲೇಟರ್ದು ಸ್ವಲ್ಪ ಕಿರಿಕಿರಿ ಮಾಡ್ತದೆ ಇದು. ಸೊ ಇಟ್ಸ್ ಬೆಟರ್ ವಿ ಯೂಸ್ ಓನ್ಲಿ ವ್ಯಾಕ್ಯೂಮ್ ಕ್ಲೀನರ್. ಎಮರ್ಜೆನ್ಸಿ ಇದ್ದಾಗ ಇದು ಮಾತ್ರ ಯೂಸ್ ಮಾಡ್ಕೊಳುತ್ತೆ. ಚಲೋ. So yes, let's start. Yeah, it's working. It is working.
ಇವಾಗ ಕ್ಲೀನ್ ಮಾಡಿ ಬೇಗ ಮುಗಿಸೋಣ. ಓವರಾಲ್ ರಿವ್ಯೂ ಆಮೇಲೆ ಕೊಡ್ತೀನಿ ಆಫ್ಟರ್ ಕ್ಲೀನಿಂಗ್ ದ ಕಾರ್. ಓಕೆ, ಸೊ ಗೈಸ್ ಸುಸ್ತಾಗೈತು. ಎಲ್ಲ ಇಂಟೀರಿಯರ್ ಎಲ್ಲ ಕ್ಲೀನಾಗಿ ಕಾರಗಳದ್ದು. ಈಗ ಎಕ್ಸ್ಟೀರಿಯರ್ ನೀರು ಬಿಡಬೇಕು. ಸುಸ್ತಾಗೈತೆ. ಊಟ ಆರ್ಡ್ರ್ ಮಾಡಿದ್ದೀನಿ, ಬರ್ತಿದೆ ಇನ್ನೊಂದು ಅರ್ಧ ಗಂಟೆ. ತಿಂದು ಮಾಡೋದೇನು, ತಿಂದು ವಾಟರ್ ವಾಶ್ ಮಾಡಬೇಕು. ಆ ಡಸ್ಟೆಲ್ಲ ಮೂಗೊಳಗಡೆ ಹೋಗಿ 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 ಸುಸ್ತಾಗೋಯ್ತು. ಆ್ಯಂಡ್ ಇನ್ನೊಂದು ಅಪ್ಡೇಟ್, ವ್ಯಾಕ್ಯೂಮ್ ಕ್ಲೀನರ್ ಇಸ್ ಓಕೆ. ಲೈಕ್ ಹೆವಿ ಯೂಸ್ ಮಾಡೋಕ್ಕಾಗಲ್ಲ, ಒಂದು 5 ಮಿನಿಟ್ಸ್ ಗ್ಯಾಪ್ ಬಿಡಬೇಕಾಗುತ್ತೆ. ಸೊ ಅದು ಹೀಟ್ ಆಗುತ್ತದೆ. ಸ್ವಲ್ಪ ಹೀಟ್ ಆಗಿದ್ರೆ ಏನಾಗುತ್ತೆ, ಫ್ಯೂಸ್ ಬರ್ನ್ ಆಗ್ತಿದೆ. ಹೀಟ್ ಆಗಬಾರ್ದು ಅಂದರೆ ಒಂದು 5 ಮಿನಿಟ್ಸ್ ಗ್ಯಾಪ್ ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ಫೈನ್. ಇಟ್ ವಿಲ್ ಬಿ ಹೆಲ್ಪ್ಫುಲ್. ಹೊರಡಿದ್ದೀರ. ಸೊ Woscher 2-in-1 ವ್ಯಾಕ್ಯೂಮ್ ಕ್ಲೀನರ್ ಇಸ್ ಓಕೆ. ಬಟ್ ಸ್ಟಾರ್ಟಿಂಗಲ್ಲೇ ಫ್ಯೂಸ್ ಆಗಿಬಿಡ್ತಲ್ಲ, ಅದಕ್ಕೆ ಬೇಜಾರಾಗೋಯ್ತು. ಓಪನ್ ಮಾಡಿದ ತಕ್ಷಣ ಫ್ಯೂಸ್ ಹೋಯ್ತು ಅಂದರೆ 2,000 ಕೊಟ್ಟು ವೇಸ್ಟ್ ಆಗಲ್ವಾ? ಸೊ ಇಟ್ಸ್ ಫೈನ್. 2,100 ಇನ್ನೂ ಸೇಲೆಲ್ಲ ಇದೆ. ಚಲೋ ತಿಂದು ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವರ್ಕ್. ಫುಡ್ ಬಂತು, ತಿಂದು ಈಗ ಶಿವ ಅಂತ ಬಿತ್ಕೊಂಡೆ. 3 hours later. It's 4. It's 4. ಇನ್ನು ಕಾರ್ ತೊಳೆದಿಲ್ಲ. ಸರಿ ಬಿಸಿಲು ಹೊಡಿತಿದ್ದೆ, ಸಾಕಾದ ಬಿಸಿಲು. ಈ ಬಿಸಿಲಾಗ ತೊಳೆಯಕ್ಕೆ ಹೋಗ್ಬಿಟ್ರೆ ಅಷ್ಟೇ ತಲೆನೋವು ಮಾಡ್ತದೆ. ಸೊ ಈಗ ಒಂದು 10-15 ಮಿನಿಟ್ಸ್ ಬಿಟ್ಕೊಂಡು ಹೋಗಿ ತೊಳಿಬೇಕು. ಇಲ್ಲಿಂದ ಆಗಲ್ಲ, ಟೈಮ್ ಆಗುತ್ತೆ. 3 ಕಾರ್ ಇದೆ, ಗಾಡಿ ಇದೆ, ಆಮೇಲೆ ಎಲೆಗಳೆಲ್ಲ ಕಟ್ಟಬೇಕು. ಚಲೋ, ಲೆಟ್ಸ್ ವಾಶಿಫೈಯಿಂಗ್ ದ ಕಾರ್. ಸೊ ಗೈಸ್, ವ್ಯಾಕ್ಯೂಮ್ ಕ್ಲೀನರ್ ಅದು ಬ್ಯಾಗ್ ಪ್ಯಾಕ್ ಮಾಡಿ ಅಷ್ಟೇ ಮುಗಿತು. ಸೊ ಗೈಸ್, ನಮ್ಮ ಮಾತಾಜಿ ಇದನ್ನು ಒಗೆದು ಬಿಟ್ಟಾರೆ, ಪ್ಯಾಂಟೆಲ್ಲ ಹಾಕ್ಬಿಟ್ಟು. ಅದನ್ನು ಡ್ರೈ ಬ್ಯಾಕ್ ಸೈಡ್. ಅಳ್ದು ನಿಲ್ಲಿಸಿದ್ದೀನಿ. ಇಲ್ಲಿ ಬುಲೆಟ್ ಬರ್ತದೆ, ಇಲ್ಲಿ ಡಿಸ್ಕವರ್ ಬರ್ತದೆ. ಆ್ಯಂಡ್ ದ ಸನ್ ಇಸ್ ಸೆಟ್ಟಿಂಗ್. ಸೊ ಸದ್ಯಕ್ಕೆ 3 ಕಾರ್ ಇದೆ, ಇನ್ನೊಂದು 3 ಬರಲಿ. ಒಂದು ಗರಾಜ್ ಥರ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ರೆ ಮಸ್ತ್. ಸೊ ಗೈಸ್, ವ್ಯಾಕ್ಯೂಮ್ ಕ್ಲೀನರ್ ಇಟ್ಸ್ ಓಕೆ ಫಾರ್ ನಾರ್ಮಲ್ ಚಿಕ್ಕ ಕಾರ್ಗೆಲ್ಲ. ಅಂದರೆ ಡಸ್ಟ್ ಜಾಸ್ತಿ ಆಗಿಲ್ಲ ಅಂದರೆ ಇಟ್ ಈಸ್ ಓಕೆ. ಯು ಗೆಟ್ ಪ್ರೆಷರ್ ಗೇಜ್ ಆಲ್ಸೋ. ಇದು ಯಾಕೋ ಸ್ವಲ್ಪ ಡೌಟ್ ಹೊಡಿತಿದೆ, ಲೈಕ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್ ಅಂತ. ಬಟ್ 35-36 ಸಿಗ್ತೀನಿ ಆ್ಯಕ್ಚುಲಿ ಕಾರ್ಗೆ. ನನ್ನ ಕಾರ್ಗೆ 36 ತೋರಿಸ್ತಿದೆ. ಸೊ ನೋ ಇಶ್ಯೂ. ಆ್ಯಂಡ್ ಐ ವಿಲ್ ರೇಟ್ ಅರೌಂಡ್ 7 or 8, ನೋ 6 or 7 out of 10. ಬಿಕಾಸ್ ಅಷ್ಟು ಸಕ್ಷನ್ ಏನಿಲ್ಲ. ದೊಡ್ಡ ದೊಡ್ಡ ಕಲ್ಲೆಲ್ಲ ಹೇಳ್ಕೊತಿದೆ, ಸಣ್ಣ ಸಣ್ಣ ಎಲ್ಲ ಮೀನ್ಸ್ ಅದು ವೆಲ್ಕ್ರೋ ಥರ ಇದೆಯಲ್ಲ, ಅದು ಹೇಳ್ಕೊತಿಲ್ಲ ಇದು. ಸೊ ನಾರ್ಮಲ್ ಕಾರ್ಗೆ ಇಟ್ಸ್ ಫೈನ್. ಜಾಸ್ತಿ ಧೂಳಾಗಿರೋ ಕಾರ್ಗೆ ಅಷ್ಟೆಲ್ಲ ಯೂಸ್ ಆಗಲ್ಲ ಇದು. ಆ್ಯಂಡ್ ಒನ್ ಗುಡ್ ಥಿಂಗ್ ಈಸ್ ದೇ ಗಿವ್ ಎಕ್ಸ್ಟ್ರಾ ಫ್ಯೂಸ್ ಫಾರ್ ದಿಸ್. ಇದನ್ನು ರಿಮೂವ್ ಮಾಡಿ ಹಾಕಿದ್ರೆ ಆಯಿತು ಫ್ಯೂಸು. ಆ್ಯಂಡ್ yeah, that's it for today.
ಸೊ ಗೈಸ್ ಐ ಆಮ್ ಎಂಡಿಂಗ್ ಮೈ ವ್ಲಾಗ್ ಹಿಯರ್. ಆ್ಯಂಡ್ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹಬ್ಬ ಇದೆ. ಸೊ ಹಬ್ಬಕ್ಕೆ ಬೆಳಗ್ಗೆ 5:30 ಎದ್ದು ಕ್ಲೀನ್ ಆಗಿದೆ ಎಲ್ಲ, ಕ್ಲೀನ್ ಮಾಡಿರೋದನ್ನ ಪೂಜೆ ಮಾಡಿ ಆಯುಧ ಪೂಜೆ ಮಾಡಬೇಕು. ಆಯುಧ ಪೂಜೆ ಮಾಡಿ ಮುಂದಿನ ಕಾರ್ಯಕ್ರಮ ನೋಡೋಣ.